ತಿಲಕ್ ಮತ್ತು ಸುಮಾರ್ ಅವರ ಪ್ರೀತಿಯ ಪುತ್ಥಳಿ ಒಬ್ಬಳೇ ಮಗಳು ಪಲ್ಲವಿ ಶ್ರೀಮಂತಿಕೆಯ ಸೌಧದಲ್ಲಿ ಬೆಳೆದರಳಿ ನಿಂತಿದ್ದಾಳೆ. ನೋಡುವುದಕ್ಕೆ ಅನುಪಮ ಸುಂದರಿಯಾಗಿ ಎಲ್ಲರ ಕಣ್ಣಿಗೂ ಬೀಳುವಂತಾಗಿದ್ದಾಳೆ. ಸೌಮ್ಯ ಸ್ವಭಾವದ ಪಲ್ಲವಿ ಅಪ್ಪಟ ನಿಗರ್ವಿ, ಗುರು ಹಿರಿಯರ, ಬಂಧು ಬಳಗದವರ, ಸ್ನೇಹಿತೆಯರ ಮನವನ್ನು ಗೆದ್ದಾಕೆ ಪಲ್ಲವಿ. ಆಕೆಗೀಗ 23ರ ಹರೆಯ, ಡಿಗ್ರಿ ಓದುತ್ತಿದ್ದಾಳೆ. ತಿಲಕ್ರವರ ಬಂಧು ಬಳಗದವರೆಲ್ಲ ಪಲ್ಲವಿಯ ಮದುವೆ ಬಗ್ಗೆ ಮಾತನಾಡತೊಡಗಿದರು. ಮಗಳ ಮದುವೆ ಮಾಡ್ತೀರಾ? ಯಾರಿಗಾದರೂ ಕೊಡಬೇಕು ಅಂದ್ಕೊಂಡಿದ್ದೀರಾ? ಹುಡುಗ ಎಂಥವನಾಗಿರಬೇಕು? ಹೀಗೆ ತಿಲಕ್ರವರ ಬಳಿ 10 ಪ್ರಶ್ನೆ ಕೇಳತೊಡಗಿದರು. ಮಗಳು ಬೆಳೆದು ನಿಂತಿದ್ದಾಳೆ, ಆಕೆಗೆ ಈ ವರ್ಷ ಮದುವೆ ಮಾಡಬೇಕು ಎಂದು ನಿರ್ಧರಿಸಿದ ತಿಲಕ್ರವರು ಪಲ್ಲವಿಯನ್ನು ಬಳಿ ಕರೆದು, ಪುಟ, ನಿನ್ನ ಹತ್ರ ಒಂದು ವಿಷಯ ಮಾತನಾಡಬೇಕಿತ್ತು ಎಂದರು. ಏನಪ್ಪ ಅದು? ಮಾತಾಡಿ ಎಂದಳು ಪಲ್ಲವಿ. ನೋಡಮ್ಮ, ನಿನಗೀಗ 23 ವರ್ಷ. ಈ ವಯಸ್ಸಿಗೆ ನಿಮ್ಮಮ್ಮಂಗೆ ನೀನು ಹುಟ್ಟಿದ್ದೆ. ಈ ವರ್ಷ ನಿನ್ನ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ನೀನೇನಂತೀಯಾ ಎಂದು ತಂದೆ ಕೇಳಿದರು. ನೋಡಿಪ್ಪ, ನನಗ್ಯಾಕೋ ಈ ಮದುವೆ, ಮಕ್ಕಳು, ಸಂಸಾರ ಇವೆಲ್ಲ ಹಿಡಿಸದ ಮಾತು. ಸನ್ಯಾಸ ಸ್ವೀಕರಿಸಿ ಕೊನೆವರೆಗೂ ನಿಮ್ಮೊಂದಿಗೆ ಇರೋಣ ಅಂದ್ಕೊಂಡಿದ್ದೀನಿ. ನಾನು ಮದುವೆಯಾಗಿ ನಿಮ್ಮನ್ನು ಬಿಟ್ಟು ಹೋದರೆ ನಿಮಗೆ ಯಾರಪ್ಪ ಗತಿ ಎಂದಳು ಪಲ್ಲವಿ. ಹುಚ್ಚು ಹುಡುಗಿ, ಸನ್ಯಾಸ ಗಿನ್ಯಾಸ ಆಧ್ಯಾತ್ಮ ಅಂತೆಲ್ಲ ಮಾತನಾಡಬೇಡ. ಈ ವಯಸ್ಸು, ಎಲ್ಲರೂ ಪ್ರೀತಿ ಪ್ರೇಮ ಪ್ರಣಯ ಅಂತಿದ್ರೆ ನಿನಗ್ಯಾಕಮ್ಮ ಇಂತಹ ಭಾವನೆ? ಹೆತ್ತವರಿಗೋಸ್ಕರ ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಿದ್ದೀಯಾ? ಮದುವೆಯಾದ ಮಾತ್ರಕ್ಕೆ ನೀನು ನಮ್ಮನ್ನೆಲ್ಲ ಸಂಪೂರ್ಣವಾಗಿ ಮರೆಯುವಂತಾಗುತ್ತೆ ಅಂತ ಅಂದ್ಕೊಂಡಿದ್ದೀಯಾ? ಹಾಗೆಲ್ಲ ಏನೂ ಇಲ್ಲ. ಇನ್ನೂ ಕೆಲವು ವರ್ಷ ನಾವೀ ಹಳ್ಳಿಯಲ್ಲಿ ಇರ್ತೀವಿ. ಆಮೇಲೆ ನಾವು ನೀವಿದ್ದಲ್ಲಿಗೆ ಬರುತ್ತೇವೆ. ನಮಗಾದರೂ ಯಾರಿದ್ದಾರೆ ಎಂದು ನಿನ್ನ ಗಂಡನಿಗೆ ಅರಿವಾಗದೆ ನೀನು ನಮ್ಮ ಬಗ್ಗೆ ಯೋಚಿಸಬೇಡ. ನಿನ್ನ ಸಂಸಾರದೊಂದಿಗೆ ನೀನು ಸಂತೋಷವಾಗಿರುವುದನ್ನು ನೋಡಬೇಕು ಅನ್ನೋದೇ ಹೆತ್ತವರ ಆಸೆನಮ್ಮ. ಅದಕ್ಕಿಂತ ಹೆಚ್ಚಿನ ಆನಂದ ನಮಗೇನಿದೆ ಹೇಳು? ಕೂಡಿ ಬಂದರೆ ಈ ವರ್ಷ ಮದುವೆ ಮಾಡೋಣ, ಓಕೆನಾ ಎಂದರು ತಿಲಕ್. ಆಯಿತಪ್ಪ, ನಿಮ್ಮಿಷ್ಟದಂತೆ ಆಗಲಿ. ಆದರೆ ನನಗೆ ಹಳ್ಳಿ ಬೇಡ, ಪೇಟೆಯಲ್ಲಿರುವ ಹುಡುಗ ಆದರೆ ಒಳ್ಳೆಯದು ಎಂದಳು ಪಲ್ಲವಿ. ಆಯಿತು ಮಗಳೇ, ನೀನು ಮದುವೆಗೆ ಒಪ್ಪಿರೋದೇ ಒಂದು ಸಂತಸದ ಸುದ್ದಿ. ನಾನು ಈಗಲೇ ಹುಡುಗನನ್ನು ಹುಡುಕಲು ಹೊರಡ್ತೇನೆ ಎಂದು ತಿಲಕ್ರವರು ವರನಿಗಾಗಿ ಹುಡುಕಾಟ ಆರಂಭಿಸಿದರು. ತಿಲಕ್ರವರು 5-6 ತಿಂಗಳ ಕಾಲ ಹುಡುಕಾಡಿದರೂ ಒಳ್ಳೆಯ ಹುಡುಗ ಸಿಗುತ್ತಿಲ್ಲ. ಏನು ಮಾಡಲಿ ಎಂದು ಅವರು ವಿಚಾರಿಸುತ್ತಿರುವಾಗ ಪಲ್ಲವಿಯ ಮಾವ ಗಿರಿಧರ ಪಲ್ಲವಿಯ ಮನೆಗೆ ಬಂದರು. ನೋಡಿ ಭಾವ, ಪಲ್ಲವಿಗೆ ನಾನೊಂದು ಕಡೆ ಸಂಬಂಧವನ್ನು ನೋಡಿದ್ದೇನೆ. ನಿಮಗೆ ಇಷ್ಟವಾದರೆ ಒಪ್ಪಿಗೆ ತಿಳಿಸಿ ಎನ್ನುತ್ತಾ ಗಿರಿಧರರವರು ಹುಡುಗನ ಫೋಟೋ, ಜಾತಕವನ್ನು ತಿಲಕ್ರವರ ಕೈಗೆ ಕೊಟ್ಟರು. ಹುಡುಗ ನೋಡುವುದಕ್ಕೆ ತುಂಬ ಸುಂದರವಾಗಿದ್ದಾನೆ. ಆದರೆ ಇವನ ಪರಿಚಯ ಎಂದು ತಿಲಕ್ ಕೇಳಿದರು. ಹುಡುಗ ತುಮಕೂರಿನ ಸಮೀಪದ ಹಳ್ಳಿಯ ಶ್ರೀಪತಿ ಮತ್ತು ಶಾರದಾ ದಂಪತಿಗಳ 2ನೆಯ ಮಗ. ಸಾಕಷ್ಟು ಹೊಲ ಗದ್ದೆಯನ್ನು ಹೊಂದಿದ ಸ್ಥಿತಿವಂತರು. ಹುಡುಗ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತುಂಬ ಓದಿರುವವನು. ಸ್ವಲ್ಪವೂ ಅಹಂಭಾವವಿಲ್ಲ. ತಂದೆ ತಾಯಿ ನೋಡಿ ಒಪ್ಪಿರೋ ಹುಡುಗಿಯನ್ನೇ ಮದುವೆಯಾಗ್ತೀನಿ ಅಂತ ಹೇಳಿದ್ದಾನಂತೆ. ಭಾರತೀಯ ಸಂಸ್ಕೃತಿಯನ್ನು ತುಂಬ ಇಷ್ಟಪಡ್ತಾನಂತೆ. ಎಲ್ಲರೂ ಫೋಟೋ ನೋಡಿ ವಿಚಾರ ಮಾಡಿ ಒಪ್ಪಿಗೆಯಾದರೆ ಮದುವೆ ಮಾತುಕತೆ ಮುಂದುವರೆಸೋಣ ಎಂದರು ಗಿರಿಧರ್. ಹುಡುಗನ ಹೆಸರೇ ಹೇಳಲಿಲ್ಲ ಎಂದಳು ಪಲ್ಲವಿ. ಹೌದಲ್ಲ, ಹುಡುಗನ ಹೆಸರು ರಮೇಶ್ ಅಂತ ಎಂದರು ಗಿರಿಧರ್. ಪಲ್ಲವಿ ರಮೇಶನ ಫೋಟೋ ನೋಡುತ್ತಲೇ ಫೋಟೋ ಎತ್ತಿಕೊಂಡು ಕೋಣೆಗೆ ಹೊರಟಳು. ಮನ್ಮಥನ ಮೀರಿಸುವ ರಮೇಶನ ಸೌಂದರ್ಯ ಕಂಡು ಪಲ್ಲವಿಯ ಮನಸ್ಸು ರಮೇಶನಲ್ಲಿ ಕಳೆದು ಹೋಯಿತು. ಆದರೆ ಹುಡುಗ ಕೆನಡಾದಲ್ಲಿರುವವನು ಎಂದಾಗ ತಿಲಕ್ ಸುಮಾರವರಿಗೆ ಸ್ವಲ್ಪ ಬೇಸರವೇ ಆಯಿತು. ಎಷ್ಟೊಂದು ದೂರ, ಪಲ್ಲವಿಯನ್ನು ಬಿಟ್ಟು ಇರೋದಾದರೂ ಹೇಗೆ ಎಂದು ವಿಚಾರಿಸಿದರು. ಆದರೂ ಪಲ್ಲವಿಗೆ ಹುಡುಗ ಹಿಡಿಸಿದ ಮೇಲೆ ನಮ್ಮದೇನೂ ಅಭ್ಯಂತರವಿಲ್ಲ. ಪಲ್ಲವಿಯ ಸಂತೋಷವೇ ನಮ್ಮ ಸಂತೋಷ ಎಂದು ತಿಲಕ್, ಸುಮಾ ಈ ಮದುವೆಗೆ ಒಪ್ಪಿದರು. ಮದುವೆಯೇ ಬೇಡ ಎಂದಿದ್ದ ಪಲ್ಲವಿ ರಮೇಶ್ನ ಆ ಸೌಮ್ಯ ಸುಂದರವನ್ನು ಕಂಡು, ಗಿರಿಧರ ಮಾವ ಹುಡುಗನ ಮೊಬೈಲ್ ನಂಬರ್ ಇದೆಯಾ? ಇದ್ರೆ ಕೊಡಿ ಎಂದು ಕೇಳಿ ಪಡೆದುಕೊಂಡಳು. ಅಲ್ಲಿಗೆ ಪಲ್ಲವಿಯ ಒಪ್ಪಿಗೆಯೂ ಸಿಕ್ಕಂತಾಯಿತು. ಮದುವೆಯ ಮಾತುಕತೆ ಮುಂದುವರಿಯಿತು. ಮಾರನೇ ದಿವಸ ಪಲ್ಲವಿಯ ಮೊಬೈಲಿಗೊಂದು ಹೊಸದಾದ ಕಾಲ್ ಬಂತು. ಹಾಯ್ ಪಲ್ಲವಿ, ಹೇಗಿದ್ದೀಯಾ? ಫೋಟೋ ನೋಡಿದ್ಯಾ ಎಂದ ರಮೇಶ್. ಪಲ್ಲವಿ ಗಡಿಬಿಡಿ
ಗೊಂದಲದಲ್ಲಿ ರಮೇಶ್ ನೀವಾ, ಹೇಗಿದ್ದೀರಿ, ನಿಮ್ಮ ಫೋಟೋ ತುಂಬ ಚೆನ್ನಾಗಿ ಬಂದಿದೆ ಎನ್ನುತ್ತಾ ರಮೇಶ್ ಪಲ್ಲವಿಯ ಬಾಳ ಪಯಣದ ಅನುರಾಗದ ಗೀತೆ ಆರಂಭವಾಯಿತು. ಕೆಲವೇ ದಿನದಲ್ಲಿ ರಮೇಶ್ನ ಅಪ್ಪ ಅಮ್ಮ ಬಂದು ಹೆಣ್ಣನ್ನು ನೋಡಿ ಒಪ್ಪಿ ಮದುವೆಯ ಡೇಟ್ ಫಿಕ್ಸ್ ಮಾಡಿದರು. ಸುಮಾ ತಿಲಕ್ರವರ ಬಳಿ, ರೀ, ಹುಡುಗನ್ನ ನೋಡದೆಯೇ ಮದುವೆ ಫಿಕ್ಸ್ ಮಾಡೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ, ನೀವೇನಂತೀರಾ ಎಂದರು. ಸುಮಾ, ನೀನು ಹೇಳೋದು ಸರಿಯಾಗಿದೆ. ರಮೇಶ್ ಬೆಂಗಳೂರಿಗೆ ಬಂದ ತಕ್ಷಣವೇ ಎಂಗೇಜ್ಮೆಂಟ್ ಮುಗಿಸಿ ಅದೇ ದಿನ ಮದುವೆ ಇನ್ವಿಟೇಷನ್ ಕಾರ್ಡನ್ನು ಪ್ರಿಂಟ್ ಮಾಡಿಸೋಣ ಎಂದರು ತಿಲಕ್. ಸದ್ಯ ಪಲ್ಲವಿಯಂತೂ ರಮೇಶನ ಧ್ಯಾನದಲ್ಲಿಯೇ ಮುಳುಗಿದ್ದಾಳೆ. ಪ್ರತಿದಿನ ಬೆಳಗ್ಗೆ 2 ಗಂಟೆ ಕಾಲ, ಸಂಜೆ 2 ಗಂಟೆ ಕಾಲ ರಮೇಶ್ ಪಲ್ಲವಿ ಇಂಟರ್ನೆಟ್ ಮೂಲಕ ಮಾತನಾಡಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಪಲ್ಲವಿ ಈಗ ಪ್ರೇಮಲೋಕದಲ್ಲಿ ಮುಳುಗಿದಳು. ರಮೇಶ್ ಮದುವೆಗೆಂದು 12 ದಿನಗಳ ರಜೆಯನ್ನು ಪಡೆದು ಬೆಂಗಳೂರಿಗೆ ಬಂದು ತಲುಪುತ್ತಲೇ ಪಲ್ಲವಿಯ ಫ್ಯಾಮಿಲಿ, ರಮೇಶ್ನ ಫ್ಯಾಮಿಲಿ ಅವನನ್ನು ಸ್ವಾಗತಿಸಲು ಏರ್ಪೋರ್ಟ್ಗೆ ಹೊರಟರು. ರಮೇಶ್ನನ್ನು ಕಂಡ ಕೂಡಲೇ ಪಲ್ಲವಿಗೆ ಅತೀವ ಆನಂದವಾಯಿತು. ಆ ದಿನವಿಡೀ ರಮೇಶ ಪಲ್ಲವಿ ಬೆಂಗಳೂರನ್ನೆಲ್ಲ ಸುತ್ತಿ ಆನಂದಿಸಿದರು, ಮನಬಿಚ್ಚಿ ಮಾತನಾಡಿದರು. ಮಾರನೇ ದಿನವೇ ಮದುವೆಯ ಕರೆಯೋಲೆ ಪ್ರಿಂಟ್ ಆಗಿ ಮದುವೆಗೆ ಕರೆಯಲು ಪ್ರಾರಂಭಿಸಿದರು. ಅರ್ಜೆಂಟಾಗಿ ಮದುವೆಯೂ ಆಯಿತು. ಅದ್ಧೂರಿ, ಆಡಂಬರ, ಐಷಾರಾಮದಿಂದ ಕೂಡಿದ ಆ ಮದುವೆ ನೋಡಲು 2 ಕಣ್ಣು ಸಾಲದು ಎಂಬಂತಿತ್ತು. ಅತೀವ ಆನಂದ, ಸಡಗರ, ಸಂಭ್ರಮದಲ್ಲಿ ಮದುವೆ ಕಾರ್ಯವೆಲ್ಲ ಮುಗಿಯಿತು. ಅಂದೇ ರಮೇಶ್ ಪಲ್ಲವಿಯ ಫಸ್ಟ್ ನೈಟ್. ರಮೇಶ್ಗೆ ಯಾಕೋ ಸರಿಯಾದ ಮೂಡ್ ಇಲ್ಲ. ಆದರೆ ಪಲ್ಲವಿಯ ಉತ್ಸಾಹಕ್ಕೆ ತಣ್ಣೀರೆರಚಬಾರದೆಂದುಕೊಂಡು ರಮೇಶ್ ಒಲ್ಲದ ಮನಸ್ಸಿನಿಂದ ಫಸ್ಟ್ ನೈಟ್ ಆಚರಿಸಿಕೊಂಡ. ಪಲ್ಲವಿಗೋ ರಮೇಶ್ನೊಂದಿಗೆ ಕಳೆಯುತ್ತಿರುವ ಒಂದೊಂದು ಕ್ಷಣವೂ ತುಂಬ ಆನಂದದಾಯಕವಾಗಿತ್ತು. ಅತೀವ ಸಂತಸದಲ್ಲಿರುವ ಪಲ್ಲವಿ ರಮೇಶ್ ತನ್ನ ಪಾಲಿಗೆ ಆಶಾದೀಪವೆಂಬ ಹುಣ್ಣಿಮೆಯ ಚಂದ್ರ ಎಂದು ಭಾವಿಸಿದಳು. ಹೀಗೆ ನವದಂಪತಿಗಳ ಸಮಾಗಮ 4-5 ದಿನ ಕಾಲ ನಡೆಯಿತು. ರಮೇಶ್ ಕೆನಡಾಕ್ಕೆ ಹೊರಟು ನಿಂತ. ರಮೇಶ್ನೊಂದಿಗೆ ಪಲ್ಲವಿಗೆ ಕೆನಡಾಕ್ಕೆ ಹೋಗಲು ವೀಸಾ ಸಿಗಲಿಲ್ಲ. ಹಾಗಾಗಿ ಇನ್ನೂ 1 ತಿಂಗಳ ನಂತರ ಪಲ್ಲವಿ ಕೆನಡಾಕ್ಕೆ ಹೋಗುವುದೆಂದು ತೀರ್ಮಾನವಾಯಿತು. ರಮೇಶ್ನೊಬ್ಬನನ್ನೇ ಕೆನಡಾಕ್ಕೆ ಕಳಿಸಲು ಪಲ್ಲವಿಗೆ ತುಂಬ ದುಃಖವಾಯಿತು. ರಮೇಶ್ನ 1 ತಿಂಗಳು ಬಿಟ್ಟಿರಲು ಸಾಧ್ಯವೇ ಇಲ್ಲವೇನೋ ಎಂದೆನಿಸಿತು. 1-2 ತಿಂಗಳಲ್ಲಾದ ಈ ಪರಿಚಯ, ಈ ಗಂಡ ಹೆಂಡತಿ ಸಂಬಂಧಕ್ಕೆ ಎಂತಹ ಅಪಾರ ಶಕ್ತಿ ಇದೆ, ಎಂತಹ ಸೆಳೆತವಿದೆಯಪ್ಪ ಎಂದು ಭಾವಿಸಿದಳು ಪಲ್ಲವಿ. ರಮೇಶ್ನನ್ನು ಕಳಿಸಲು ಮನಸ್ಸು ಒಪ್ಪುತ್ತಿಲ್ಲ. ನನ್ನದಾದ ಅಮೂಲ್ಯ ಸಂಪತ್ತು ತನ್ನಿಂದ ದೂರವಾಗುತ್ತಿದೆ ಎಂಬ ಭಾವನೆ ಪಲ್ಲವಿಗೆ. ದುಃಖಿಸುತ್ತಿರುವ ಪಲ್ಲವಿಯನ್ನು ತಬ್ಬಿಕೊಂಡ ರಮೇಶ್ ಆಕೆಯ ತಲೆ ಸವರುತ್ತಾ, ಯಾಕೆ ಚಿನ್ನ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀಯಾ? ಇನ್ನೊಂದು ತಿಂಗಳು ಹೇಗಾದರೂ ಕಳೆಯುತ್ತೆ ಬಿಡು, ಆಮೇಲೆ ಇಬ್ಬರೂ ಕೆನಡಾದಲ್ಲಿ ಸಂತೋಷವಾಗಿರೋಣ. ನಿನ್ನ ಬಿಟ್ಟು ಹೋಗೋಕೆ ನನಗೂ ತುಂಬ ದುಃಖ ಆಗ್ತಿದೆ, ಆದರೆ ಅನಿವಾರ್ಯ. ದಯವಿಟ್ಟು ನನ್ನನ್ನು ನಗುನಗುತ್ತಾ ಕಳಿಸಿಕೊಡು ಚಿನ್ನ ಎಂದು ಮಗುವಿನಂತೆ ಪಲ್ಲವಿಯನ್ನು ಸಂತೈಸಿದ ರಮೇಶ್ ವಿಮಾನವನ್ನೇರಿದ. ಪಲ್ಲವಿ ನಗುವಿನ ಮುಖವಾಡ ಧರಿಸಿದಳಾದರೂ ರಮೇಶ್ನನ್ನು ಭಾರವಾದ ಮನಸ್ಸಿನಿಂದ ಬೀಳ್ಕೊಡುತ್ತಿರುವಾಗ ಪಲ್ಲವಿಯ ಕಣ್ಣಲ್ಲಿ ಕಂಬನಿ ಹನಿಯಾಗಿ ಜಾರಿತು. ಪಲ್ಲವಿಯ ಅತ್ತೆ ಮಾವ, ಅಪ್ಪ ಅಮ್ಮ ಅವಳನ್ನು ಸಮಾಧಾನಪಡಿಸಿ ಮನೆಗೆ ಕರೆದೊಯ್ದರು. ರಮೇಶ್ ಹೊರಟಾಗಿನಿಂದ ಪಲ್ಲವಿಗೆ ಸಮಯವೇ ಕಳೆಯುತ್ತಿಲ್ಲ. ಎಲ್ಲಿ ನೋಡಿದರೂ ರಮೇಶ್ನದೇ ಬಿಂಬ, ಮನದಲ್ಲಿ ಅವನದೇ ನೆನಪು. ಮತ್ತದೇ ರಾಗ ಎಂಬಂತೆ ರಮೇಶ್ ಪಲ್ಲವಿ ಹಿಂದಿನಂತೆ ಇಂದು ಇಂಟರ್ನೆಟ್ ಮೂಲಕ 1-2 ತಾಸುಗಳ ಕಾಲ ಮಾತನಾಡೋದು, ಮನದ ನೋವನ್ನು, ಭಾವನೆಗಳನ್ನು ಹಂಚಿಕೊಳ್ಳುವರು. ದಿನಂಪ್ರತಿ ಪಲ್ಲವಿ ರಮೇಶ್ನಲ್ಲಿ ಯಾವಾಗ ನನ್ನನ್ನು ಕೆನಡಾಕ್ಕೆ ಕರೆಸ್ಕೊಳ್ತೀಯಾ ಎಂದು ಆಸೆಯಿಂದ ಕೇಳುವಳು. ರಮೇಶ್ ಇನ್ನೂ ಸ್ವಲ್ಪ ದಿನ ಎನ್ನುತ್ತಾ ಆಗಲೇ 2 ತಿಂಗಳು ಕಳೆದು ಹೋಯಿತು. ಪಲ್ಲವಿಗೆ ರಮೇಶ್ನಿದ್ದಲ್ಲಿಗೆ ಕೆನಡಾಕ್ಕೆ ಹೋಗಲು ಅವಸರ. ವೀಸಾ ತರೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಚಿನ್ನ, ಇನ್ನೂ ಸ್ವಲ್ಪ ದಿನ, ಖಂಡಿತ ಸದ್ಯವೇ ವೀಸಾ ರೆಡಿ ಮಾಡ್ತೀನಿ ಅಂತ ರಮೇಶ್ ಆಗಾಗ ಹೇಳ್ತಾನೆ ಇದ್ದ. ಅಲ್ಲಿಗೆ 3-4 ತಿಂಗಳು ಕಳೆಯಿತು. ಅಂದು ಬೆಳಗ್ಗೆ ಪಲ್ಲವಿ ತಲೆ ಸುತ್ತಿ ನೆಲಕ್ಕೆ ಬಿದ್ದಳು. ಅಪ್ಪ ಅಮ್ಮಂಗೆ ತುಂಬ ಗಾಬರಿಯಾಯಿತು. ಡಾಕ್ಟರನ್ನು ಕರೆಸಿ ಚೆಕ್ ಮಾಡಿಸಿದಾಗ ಪಲ್ಲವಿ ತಾಯಿ ಆಗ್ತಾ ಇದ್ದಾಳೆ ಅಂತ ಡಾಕ್ಟರ್ ತಿಳಿಸಿದರು. ಎಲ್ಲರಿಗೂ, ಅದರಲ್ಲೂ ಪಲ್ಲವಿಗೆ ಎಲ್ಲಿಲ್ಲದ ಸಡಗರ, ಸಂಭ್ರಮ. ಪಲ್ಲವಿಯಂತೂ ನಗುವಿನ ಹೊನಲಿನಲ್ಲಿ ತೇಲಿ ಹೋದಳು. ರಮೇಶ್ಗೆ ಈ ವಿಷಯ ತಿಳಿಸಿದಾಗ ರಮೇಶ್ ಪಲ್ಲವಿಯ ನಿರೀಕ್ಷೆಯಷ್ಟು ಸಂತಸ ಪಡಲಿಲ್ಲವಾದರೂ ಸ್ವಲ್ಪ ಸಂತಸವನ್ನು ವ್ಯಕ್ತಪಡಿಸಿದ.
ಸದ್ಯದಲ್ಲೇ ಪಲ್ಲವಿಗೆ ಕೆನಡಾಕ್ಕೆ ಹೋಗಲು ವೀಸಾ ಕೂಡ ರೆಡಿಯಾಗಿದೆ ಎಂದು ರಮೇಶ್ ತಿಳಿಸಿದ. ಪಲ್ಲವಿ ಕೆನಡಾಕ್ಕೆ ಹೊರಡಲು ಅವಸರದಲ್ಲಿ ಸಿದ್ಧತೆ ನಡೆಸುತ್ತಿರುವಾಗ ವೀಸಾ ಕ್ಯಾನ್ಸಲ್ ಆಯಿತು ಎಂಬ ಸುದ್ದಿ ಬಂತು. ಪಲ್ಲವಿಗೆ ತುಂಬ ನಿರಾಸೆಯಾಯಿತು. ಈಗ ಪಲ್ಲವಿಗೆ 5ನೇ ತಿಂಗಳು ಪ್ರಾರಂಭವಾಗಿದೆ. ಇನ್ನೂ 2 ತಿಂಗಳ ನಂತರ ದೂರದ ಪ್ರಯಾಣ ಸರಿ ಅಲ್ಲ ಎಂದಿದ್ದರು ಡಾಕ್ಟರ್ ಸುನೀಲ್. ಹಾಗಾಗಿ ಪಲ್ಲವಿ ತಾನು ಸದ್ಯವೇ ಕೆನಡಾಕ್ಕೆ ಹೋಗಲೇಬೇಕೆಂದು ತಂದೆಯ ಬಳಿ ಹಠ ಹಿಡಿದಳು. ಬಸುರಿಯ ಬಯಕೆ, ಗಂಡನನ್ನು ನೋಡುವ ಆಸೆಯಲ್ಲಿದ್ದಾಳೆ ಎಂದು ಭಾವಿಸಿದ ತಿಲಕ್ ರವರು ರಮೇಶ್ಗೆ ಫೋನ್ ಮಾಡಿ, ರಮೇಶ್, ಪಲ್ಲವಿ ನಿಮ್ಮನ್ನು ನೋಡಲೇಬೇಕು ಅಂತ ತುಂಬ ಹೇಳ್ತಾ ಇದ್ದಾಳೆ. ಅದು ಬಸುರಿಯ ಆಸೆ ಕೂಡ. ಮತ್ತೆ ನವದಂಪತಿಗಳು ಇಷ್ಟೊಂದು ದಿನ ಒಬ್ಬರನ್ನೊಬ್ಬರು ಬಿಟ್ಟಿರುವುದು ಸರಿಯಲ್ಲ. ಅರ್ಜೆಂಟಾಗಿ ವೀಸಾ ರೆಡಿ ಮಾಡಿಸಿ, ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಎಂದು ತಿಲಕ್ ರವರು ರಮೇಶ್ಗೆ ವಾಸ್ತವತೆಯನ್ನು ತಿಳಿಸಿದರು. ಅಂತೂ ಇಂತೂ ಪಲ್ಲವಿಗೆ 6ನೇ ತಿಂಗಳು ತುಂಬುತ್ತಲೇ ಕೆನಡಾಕ್ಕೆ ಹೋಗುವ ಭಾಗ್ಯ ಅವಳದಾಯಿತು. ಆದರೆ ಚೊಚ್ಚಲ ಬಸುರಿಯನ್ನು ಕಳಿಸುವಾಗ ಹೆತ್ತವರಿಗೆ ತುಂಬ ದುಃಖ, ವೇದನೆಯಾಯಿತು. ಆದರೂ ಗಂಡ ಹೆಂಡತಿ ಸುಖವಾಗಿ ಬಾಳಿ ಬದುಕಲಿ ಅಂತ ತಮ್ಮ ನೋವನ್ನೆಲ್ಲ ನುಂಗಿಕೊಂಡು ಪಲ್ಲವಿಯನ್ನು ನಗುನಗುತ್ತಾ ಕೆನಡಾಕ್ಕೆ ಕಳಿಸಿದರು. ಪಲ್ಲವಿ ಹೊರಟ 3ನೇ ದಿವಸ ಪಲ್ಲವಿ ಬಂದು ಕೆನಡಾ ತಲುಪಿರುವಳೆಂದು, ಆರೋಗ್ಯವಾಗಿರುವಳೆಂದು ರಮೇಶ್ ಪಲ್ಲವಿಯ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ. ಹೆತ್ತವರ ಮನ ಹಗುರವಾಯಿತು. ಪಲ್ಲವಿಗೆ ತನ್ನ ಇನಿಯನನ್ನು ಅಪರೂಪಕ್ಕೆ ಭೇಟಿಯಾದೆನಲ್ಲ ಎಂಬ ಮನ ತುಂಬಿದ ತೃಪ್ತಿ, ತನುಮನಕ್ಕೆ ನೆಮ್ಮದಿಯ ಹಬ್ಬ. ಪಲ್ಲವಿಗೆ ರಮೇಶ್ನನ್ನು ಮುತ್ತಿಕ್ಕಿದಷ್ಟು ಸಾಲದು. ಕಳೆದುಕೊಂಡ ಪ್ರೇಮರತ್ನ ದೊರೆತಂತೆ ಪಲ್ಲವಿಗೆ ಎದೆಯಲ್ಲಿ ಹೂ ಬಿರಿದ ಅನುಭವ. ಆದರೆ ರಮೇಶನ ಮುಖದಲ್ಲಿ ತಳಮಳ, ಕಳವಳದ ಛಾಯೆ ಎದ್ದು ಕಾಣುತ್ತಿತ್ತು. ಪಲ್ಲವಿ ನಿರೀಕ್ಷಿಸಿದ ಸ್ವಾಗತ ಕೆನಡಾದಲ್ಲಿ ರಮೇಶ್ನಿಂದ ಸಿಗಲಿಲ್ಲ. ಆದರೂ ಪಲ್ಲವಿ ಅದನ್ನೆಲ್ಲ ಲೆಕ್ಕಿಸದೆ ಕೇವಲ ಸಂತಸವನ್ನು ಮಾತ್ರ ಸವಿದಳು. ಪಲ್ಲವಿಗೀಗ 7 ತಿಂಗಳು ಕಾಲಿಟ್ಟಿತು. ಇನ್ನೇನು ಸ್ವಲ್ಪ ದಿನಕ್ಕೆ ಬರುವ ಕಂದನ ನಿರೀಕ್ಷೆ ಒಂದು ಕಡೆ. ಪಲ್ಲವಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ. ಅಂದು ಪಲ್ಲವಿ ರಮೇಶ್ ನೆಮ್ಮದಿಯಿಂದ ಊಟ ಮಾಡುತ್ತಿರುವಾಗ ರಮೇಶ್ಗೊಂದು ಮೊಬೈಲ್ ಕಾಲ್ ಬಂತು. ರಮೇಶ್ ಹಲೋ ಎಂದವನೇ ಬೆಚ್ಚಿ ಬಿದ್ದಂತಾಗಿ ಪಲ್ಲವಿ 1 ನಿಮಿಷ ಎನ್ನುತ್ತಾ ಹೊರಗೆ ಹೋದ. ನಂತರ 15-20 ನಿಮಿಷ ಮಾತನಾಡಿ ಒಳಗೆ ಬಂದ. ಆಗ ರಮೇಶ್ನ ವರ್ತನೆ, ನೋಟ ವಿಚಿತ್ರವಾಗಿತ್ತು. ಪಲ್ಲವಿ, ನನಗಿಲ್ಲಿ ದಿನೇ ದಿನೇ ಹೊಸ ಕೆಲಸದ ಮೇಲೆ ದೂರದ ಪ್ರವಾಸವಿರುತ್ತೆ. ನೀನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗುವುದಕ್ಕೂ ಮನಸ್ಸಾಗದು. ನೀನೊಬ್ಬಳನ್ನೇ ಬಿಟ್ಟು ಹೊರಗಡೆ ಹೋದರೂ ನನಗ್ಯಾಕೋ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ಚಿನ್ನ, ನೀನು ಇನ್ನೊಂದು 15-20 ದಿವಸ ಬಿಟ್ಟು ಬೆಂಗಳೂರಿಗೆ ಹೋಗು. ಅಲ್ಲಿ ನನ್ನ ಸಂಬಂಧಿಗಳಿದ್ದಾರೆ, ಅವರ ಮನೆಯಲ್ಲಿಯೇ ಇರುವಿಯಂತೆ. ಇನ್ನು ಕೆಲವೇ ದಿನಕ್ಕೆ ನಾನು ನನ್ನ ಕೆಲಸವನ್ನು ಅಲ್ಲೇ ಶಿಫ್ಟ್ ಮಾಡ್ಕೋತೀನಿ. ನನಗೂ ಈ ಕೆಲಸದ ಮಧ್ಯ ನಿನ್ನನ್ನು ವಿಚಾರಿಸುವುದಕ್ಕೆ ಆಗ್ತಾ ಇಲ್ಲ. ಇಡೀ ದಿನ ಕೆಲಸದ ಒತ್ತಡ, ಈ ಕೆನಡಾ ಸಹವಾಸವೇ ಸಾಕು ಅನ್ನಿಸ್ತಾ ಇದೆ. ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿಯಾಗು ಎಂದ ರಮೇಶ್. ಆಗ ಪಲ್ಲವಿ, ರೀ, ಇಲ್ಲಿ ನನಗೇನೂ ತೊಂದರೆ ಇಲ್ಲ. ಮನೆಯಲ್ಲಿ ಕೆಲಸದಾಕೆ ಇದ್ದಾಳೆ, ಅವಳೊಂದಿಗೆ ನಾನೊಬ್ಬಳೇ ಇರ್ತೀನಿ. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಇನ್ನು ಸ್ವಲ್ಪ ದಿನ ತಾನೇ, ಆಮೇಲೆ ಇಬ್ಬರು ಜೊತೆಯಾಗಿಯೇ ಬೆಂಗಳೂರಿಗೆ ಹೋಗೋಣ. ನಿಮ್ಮನ್ನು ಬಿಟ್ಟು ನಾನೊಬ್ಬಳೇ ಹೋಗಲಾರೆ ಎಂದಳು ಪಲ್ಲವಿ. ಇಲ್ಲ ಚಿನ್ನ, ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊ. ನೀನು ಸದ್ಯ ಬೆಂಗಳೂರಿಗೆ ಹೊರಡು. ಅಲ್ಲೇ ನಿನ್ನ ಡೆಲಿವರಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ನಮ್ಮ ದೊಡ್ಡಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಡೆಲಿವರಿ ಸಮಯದಲ್ಲಿ ಒಬ್ಬಳೇ ಇರುವುದು ಒಳ್ಳೆಯದಲ್ಲ. ಹಾಗೆ ಹೀಗೆ ಎನ್ನುತ್ತಾ ರಮೇಶ್ ಪಲ್ಲವಿಗೆ ಹೊರಡಲು ತುಂಬ ಒತ್ತಾಯ ಮಾಡಿದ. ಪಲ್ಲವಿಯ ಆಸೆಗೆ ತಣ್ಣೀರೆರಚಿದಂತಾಯಿತು. ರಮೇಶ್ ಒಂದು ಕ್ಷಣವೂ ತನ್ನನ್ನು ಬಿಟ್ಟಿರಲಾರ. ತಾನೆಂದರೆ ಅವನಿಗೆ ಪಂಚಪ್ರಾಣ. ನಾನೇ ಬೆಂಗಳೂರಿಗೆ ಹೋಗೇನೆಂದ್ರು ರಮೇಶ್ ಬೇಡ ಅಂತಾನೆ ಅಂತ ಪಲ್ಲವಿ ಆಗಾಗ ಅಮ್ಮಂಗೆ ಫೋನ್ ಮಾಡ್ತಾ ಇದ್ಲು. ಮಾರನೇ ದಿವಸ ರಮೇಶ್ ಪಲ್ಲವಿಯನ್ನು ತನ್ನ ಸ್ನೇಹಿತನಾದ ರಾಕೇಶ್ ರಮ್ಯಾರವರ ಮನೆಯಲ್ಲಿ ಬಿಟ್ಟು ಇನ್ನು 3-4 ದಿವಸದ ನಂತರ ಬಂದು ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿಯವರೆಗೂ ನೀನಿಲ್ಲೇ ಇರು, ಆಗಾಗ ಫೋನ್ ಮಾಡಬೇಡ, ನಾನೇ ನಿನಗೆ ಫೋನ್ ಮಾಡ್ತೀನಿ, ಆರಾಮ್ ತಗೋ ಎನ್ನುತ್ತಾ ರಮೇಶ್ ಹೊರಟ. ಅದೇ ದಿನ ರಾತ್ರಿ ಪಲ್ಲವಿ 1 ಗಂಟೆ ಸುಮಾರಿಗೆ ಜೋರಾಗಿ ಕಿರುಚಿಕೊಂಡಳು. ರಾಕೇಶ್ ರಮ್ಯಾ ಓಡೋಡಿ ಬಂದರು. ಏನಾಯಿತು? ಪಲ್ಲವಿ ಯಾಕೆ ಕಿರುಚಿಕೊಂಡ್ರಿ ಎಂದು ಕೇಳಿದಾಗ ಪಲ್ಲವಿ, ರಮ್ಯಾ, ನನಗ್ಯಾಕೋ ಕೆಟ್ಟ ಕನಸು ಬಿತ್ತು. ನಾನೀಗಲೇ ರಮೇಶ್ಗೆ ಫೋನ್ ಮಾಡಬೇಕು ಎಂದು ಭಯಾತಂಕದಿಂದ ಪಲ್ಲವಿ ರಮೇಶ್ ಮೊಬೈಲ್ಗೆ ಫೋನ್ ಮಾಡಿದಳು. ಆಗ ರಾತ್ರಿ 2 ಗಂಟೆ ಸಮಯ.
ಪಲ್ಲವಿ ಫೋನ್ ಮಾಡಿದಾಗ, ಹಲೋ, ಐ ಆಮ್ ಮಿಸಸ್ ರಮೇಶ್ ಹಿಯರ್, ಹೂ ಆರ್ ಯು ಎಂಬ ಹೆಣ್ಣಿನ ಮಾತು ಕೇಳಿ ಬಂದಾಗ ಪಲ್ಲವಿಗೆ ಸಿಡಿಲು ಬಡಿದವಳಂತೆ ಕುಸಿದು ಬಿದ್ದಳು. ರಮ್ಯಾ ಫೋನ್ ಎತ್ತಿದಾಗ ರಮೇಶನ ಪ್ರೇಯಸಿ ಹಲೋ ಹಲೋ ಎನ್ನುತ್ತಿರುವುದನ್ನು ಕೇಳಿ ಫೋನ್ ಕಟ್ ಮಾಡಿದಳು. ಯಾಕೆ ಪಲ್ಲವಿ, ಏನಾಯಿತು ಎಂದು ಎಷ್ಟು ಕರೆದರೂ ಎಚ್ಚರವಾಗಲಿಲ್ಲ. ತಕ್ಷಣ ಪಲ್ಲವಿ ಹೊಟ್ಟೆನೋವು ಎಂದು ಬಿದ್ದು ಹೊರಳಾಡಲಾರಂಭಿಸಿದಳು. ರಾಕೇಶ್ ರಮ್ಯಾ ಪಲ್ಲವಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದರಾದರೂ ಮಗು ಹೊಟ್ಟೆಯಲ್ಲಿಯೇ ಕೊನೆಯುಸಿರೆಳೆದಿತ್ತು. ಪಲ್ಲವಿಗೆ ಆಘಾತದ ಮೇಲೆ ಆಘಾತವಾಯಿತು. ರಮ್ಯಾ ಪಲ್ಲವಿಯನ್ನು ಮನೆಗೆ ಕರೆತಂದ ಮೇಲೆ ರಮೇಶನಿಗೆ ಎಲ್ಲ ವಿಚಾರವನ್ನು ನಿಧಾನವಾಗಿ ತಿಳಿಸಿದಳು. ರಮೇಶ್ಗೆ ಮೇದಿನಿ ಎಂಬ ಹುಡುಗಿ ಜೊತೆ ಅನಿವಾರ್ಯ ಕಾರಣದಿಂದ ಈಗೆರಡು ವರ್ಷಗಳ ಹಿಂದೆಯೇ ಮದುವೆಯಾಗಿದೆ. ರಮೇಶ್ ಅಪ್ಪ ಅಮ್ಮನ ಸಂತೋಷಕ್ಕೋಸ್ಕರ ನಿಮ್ಮನ್ನು ಮದುವೆಯಾದರು. ಹಾಗಂತ ರಮೇಶ್ ಕೆಟ್ಟವರಲ್ಲ, ನಿಮ್ಮನ್ನು ತುಂಬ ಚೆನ್ನಾಗಿಯೇ ನೋಡ್ಕೋತಾರೆ ಬಿಡಿ ಎಂದಳು ರಮ್ಯಾ. ರಮ್ಯಾಳ ಮಾತು ಕೇಳುತ್ತಲೇ ಪಲ್ಲವಿಯ ಹೃದಯ ಹಿಂಡಿದಂತಾಗಿ ನಿರಾಸೆಯ ಪಾತಾಳದಲ್ಲಿ ಹುದುಗಿ ಹೋದಳು. ತನುಮನದಲ್ಲಿ ಕಗ್ಗತ್ತಲ ಕಾರ್ಮೋಡ ಆವರಿಸಿತು. ಆಶಾ ಗೋಪುರ ಕುಸಿದು ಬಿತ್ತು. ಮಗುವನ್ನು, ರಮೇಶ್ನನ್ನು ಪಲ್ಲವಿ ಕಳೆದುಕೊಂಡು ಒಂಟಿಯಾದಳು. ಗಗನವೇ ತಲೆಯ ಮೇಲೆ ಬಿದ್ದಂತಾಗಿ ತಲೆ ಸಿಡಿದು ಚೂರಾಗುವ ನೋವು, ಯಾತನೆ, ಇನ್ನೇನಿದೆ ತನಗೆ ಈ ಲೋಕದಲ್ಲಿ ಎನ್ನುವ ಅಗಾಧ ವೈರಾಗ್ಯದ ಭಾವನೆ. ಆತ್ಮಹತ್ಯೆಯ ಆಲೋಚನೆ ಬಂದಿತ್ತಾದರೂ ಹೆತ್ತವರ ನೆನಪಾಗಿ ಹಿಂದೇಟು ಹಾಕಿದಳು. ತನ್ನ ಹೊರತು ಅವರಿಗ್ಯಾರಿದ್ದಾರೆ? ಅವರಿಗೋಸ್ಕರ ತಾನು ಬದುಕಬೇಕೆಂಬ ದೃಢವಾಗಿ ಸಂಕಲ್ಪಿಸಿ ಪಲ್ಲವಿ ರಾಕೇಶನ ಬಳಿ ಬಂದು, ರಾಕೇಶ್ರವರೇ, ನನಗೊಂದು ಹೆಲ್ಪ್ ಮಾಡ್ತೀರಾ? ಆದಷ್ಟು ಬೇಗ ನಾನು ಬೆಂಗಳೂರಿಗೆ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಪ್ಲೀಸ್ ಎಂದು ಬೇಡಿಕೊಂಡಳು. ಸರಿ ಪಲ್ಲವಿಯವರೇ, ನಿಮಗೆ ಆದಷ್ಟು ಬೇಗ ಟಿಕೆಟ್ ಕೊಡಿಸ್ತೀನಿ ಎಂದು ರಾಕೇಶ್ ಸಮಾಧಾನಪಡಿಸಿದ. ಮಾರನೇ ದಿನ ರಮೇಶ್ ಬಂದಾಗ ಪಲ್ಲವಿ ಮೂಕಳಾಗಿ ಕುಳಿತಿದ್ದುದನ್ನು ಕಂಡು ಅವಳಿಗೇನಾಯಿತು ಎಂದು ಕೇಳಿದಾಗ ನಡೆದ ದುರ್ಘಟನೆಯನ್ನೆಲ್ಲ ರಾಕೇಶ್ ರಮ್ಯಾ ರಮೇಶ್ಗೆ ತಿಳಿಸಿದರು. ರಮೇಶ್ ನಲುಗಿ ಹೋದ, ಸಂಕೋಚದ ಮುದ್ದೆಯಾದ. ತನ್ನಿಂದ ಪಲ್ಲವಿಗೆ ಅನ್ಯಾಯವಾಯಿತೆಂಬುದು ರಮೇಶ್ಗೆ ಈಗ ಅರಿವಾಯಿತು. ಆದರೆ ಕಾಲ ಮಿಂಚಿ ಹೋಗಿತ್ತು. ರಮೇಶ್ ಪಲ್ಲವಿಯಲ್ಲಿ ಕ್ಷಮೆಯಾಚಿಸಿದ. ಪಲ್ಲವಿ ರಮೇಶ್ನನ್ನು ನೋಡಿ, ರಮೇಶ್, ನೀವು ಚೆನ್ನಾಗಿರಿ, ನನ್ನ ಮುಂದಿನ ಬದುಕನ್ನು ನಾನೇ ರೂಪಿಸಿಕೊಳ್ಳುತ್ತೇನೆಂದು ರಮೇಶ್ಗೆ ವಿದಾಯ ಹೇಳಿ ಪಲ್ಲವಿ ಕೆನಡಾದಿಂದ ಹೊರಟಳು. ಪಲ್ಲವಿ ಕೆನಡಾಕ್ಕೆ ಹೊರಟಾಗ ಮನದ ತುಂಬ ಕನಸಿತ್ತು, ಉದರ ತುಂಬಿದ ಕೂಸಿತ್ತು. ತಿರುಗಿ ಬರುವಾಗ ಎಲ್ಲವೂ ಖಾಲಿಯಾಗಿತ್ತು. ತನ್ನ ಬದುಕು ಒಡೆದ ಕನ್ನಡಿಯಾಗಿತ್ತು. ಪಲ್ಲವಿ ಬೆಂಗಳೂರಿಗೆ ಬಂದವಳೆ ಅನಾಥಾಲಯದ ಮಗುವೊಂದನ್ನು ದತ್ತು ಪಡೆದು ಅಪ್ಪ ಅಮ್ಮನನ್ನು ಕಾಣಲು ಬಂದಳು. ಪಲ್ಲವಿಯ ಕಣ್ಣೀರಿನ ಕಟ್ಟೆ ಒಡೆದು ತನ್ನ ಬದುಕು ಒಡೆದು ಬಿದ್ದ ಕಣ್ಣೀರಿನ ಕಥೆಯನ್ನು ಅಪ್ಪ ಅಮ್ಮನಲ್ಲಿ ಹೇಳಿಕೊಂಡಳು. ತಿಲಕ್ರವರು ಅನಾಹುತವನ್ನು ಸಹಿಸದೆ ಹೃದಯಾಘಾತವಾಗಿ ಕೊನೆಯುಸಿರೆಳೆದರು. ಪಲ್ಲವಿಗೆ ಗಾಯದ ಮೇಲೆ ಬರೆಯೆಳೆದಂತಾಗಿತ್ತು. ಪಲ್ಲವಿಯ ಮನ ನೋವಿನೊಂದಿಗೆ ರೋಸಿ ಹೋಗಿ ಹೃದಯ ಕಲ್ಲಾಗಿತ್ತು. ವಿಧಿ ನಡೆಸುವ ಬದುಕ ಬಂಡಿಯಲ್ಲಿ ಅದು ನಡೆಸಿದಂತೆ ನಡೆಯೋಣ ಎಂದುಕೊಂಡ ಪಲ್ಲವಿಗೆ ಪ್ರೀತಿಯ ಸೆಲೆ ನೆಲೆ ಇಲ್ಲದಿದ್ದರೂ ಅಮ್ಮನ ಮಮತೆಯ ಮಡಿಲಿತ್ತು. ಕಂದನ ಕರುಳಿನ ಕರೆ ಇತ್ತು. ಅವರೊಂದಿಗೆ ತನ್ನ ಜೀವಿತದ ಅವಧಿಯನ್ನು ಕಳೆಯ ಬಯಸಿದಳು. ಧನ್ಯತಾ ಭಾವವನ್ನು ಕಂಗಳಲ್ಲಿ ತುಂಬಿಕೊಂಡ ಪಲ್ಲವಿ ಅಮ್ಮ ಮತ್ತು ಮಗುವನ್ನು ತನ್ನ ಎದೆಗೆ ಅಪ್ಪಿಕೊಂಡಳು.